ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಬಂದಿರೋದು ಮಡಿಕೇರಿಗೆ ನನ್ನ ಫ್ರೆಂಡ್ ಮದುವೆಗೆ ಅಂತ ಬಂದಿದ್ವಿ. ಹಾಗೆ ಇಲ್ಲಿಂದ ಟೂರಿಸ್ಟ್ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ನೋಡಿ 46 ಕಿಲೋಮೀಟರ್ಸ್ ದೂರ ಇದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಮಂದಲ್ಪಟ್ಟಿಗೆ ಹೋಗ್ತಾ ಇದ್ದೀವಿ. ಮುಗಿಲ್ಪೇಟೆ ಅಂತಲೂ ಕರೀತಾರೆ. ಇನ್ನೂ ಹತ್ತತ್ರ 1 ಅವರ್ ಇದೆ ನಮಗೆ ಜರ್ನಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೋದ್ರೇ ಚೆನ್ನಾಗಿರುತ್ತೆ ಇಲ್ಲಿಗೆ. ಯಾಕಂದರೆ ನಮಗೆ ಫಾಗ್ ನೋಡೋಕ್ಕೆ ಸಿಗುತ್ತೆ. ಹಾಗಾಗಿ ಈ ಥರ ಅರ್ಲಿ ಮಾರ್ನಿಂಗ್ ಹೋದರೆ ನಮಗೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಲೇ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಇವಾಗ ಒಂದು ಜೀಪ್ ಹತ್ಕೊಂಡು ಕೂತಿದ್ದೀವಿ. ಜೊತೆಗೆ ಇನ್ನೊಂದಷ್ಟು ಜನ ಹಿಂದುಗಡೆ ಕೂತಿದ್ದಾರೆ. ಸೊ ಒಂದು 6-7 ಮೆಂಬರ್ಸ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇದೊಂಥರ ಆಫ್ ರೋಡಿಂಗ್ ತುಂಬಾ ಮಜವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಕಾರ್ಗಳೆಲ್ಲ ಹೋಗಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ರು. ಹಾಗಾಗಿ ಅಲ್ಲಿ ಕಾರ್ನ ನಾವು ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಜೀಪ್ ಹತ್ಕೊಂಡಿದ್ದೀವಿ. ಆ್ಯಂಡ್ ಸುಮಾರು ದೂರ ಹೋಗಬೇಕು. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಆಲ್ರೆಡಿ ಕಮೆಂಟ್ ಮಾಡಿ. ನೀವು ಎಷ್ಟು ಸಲ ಹೋಗಿದ್ದೀರಾ ಅಥವಾ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತಲೂ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಮತ್ತು ನನ್ನ ಹಸ್ಬೆಂಡ್ ಮುಂದ್ಗಡೆ ಸೀಟಲ್ಲಿ ಕೂತಿದ್ದೀವಿ. ವ್ಯೂ ಚೆನ್ನಾಗಿರುತ್ತೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಮುಂದೆ ಕೂತ್ಕೊಂಡ್ರೆ ಒಂಥರ ವ್ಯೂ ಸೀನರಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಿಂದ್ಗಡೆ ಆಲ್ರೆಡಿ ಅವರು ಫ್ಯಾಮಿಲಿ ಎಲ್ಲ ಇದ್ದಾರೆ, ಅಂದರೆ ಮಕ್ಕಳನ್ನ ಇಟ್ಕೊಂಡು ಕೂತಿದ್ದಾರೆ. ಹಾಗಾಗಿ ಅವ್ರು ಮುಂದೆ ಕೂರೋಕ್ಕೂ ಆಗಲ್ಲ. ಆ್ಯಂಡ್ ಕಾಫಿ ಪ್ಲ್ಯಾಂಟೇಷನ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ನೋಡಿ, ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದ್ಸಲ ನಾವು ಆಫ್ ರೋಡಿಂಗ್ ಹೋಗಿದ್ದು ಯಾವಾಗ ಅಂತ ಅಂದರೆ ವಯನಾಡ್ಗೆ ಹೋದಾಗ. ಅಲ್ಲೂ ಅಷ್ಟೇ ಒಂದು ಗ್ಲಾಸ್ ಬ್ರಿಡ್ಜ್ಗೆ ಹೋಗಬೇಕು ಅಂದರೆ ಇದೇ ಥರ ಆಫ್ ರೋಡಿಂಗ್ ಹೋಗಬೇಕಾಗಿತ್ತು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಯೂಟ್ಯೂಬಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ. ಇನ್ಸ್ಟಾದಲ್ಲಿ ಆಲ್ರೆಡಿ ಆ ರೀಲ್ನ ಹಾಕಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ನಾನು ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಷ್ಟೇ, ಮಡಿಕೇರಿಗೆ ಬಂದಿದ್ದು. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದಿಷ್ಟು ಕಾರ್ಗಳನ್ನ ನಿಲ್ಲಿಸಿದ್ದಾರೆ. ಇಲ್ಲಿಗೆ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು ಇಲ್ಲಿ ತನಕ ಕಾರ್ಗಳು ಬರುತ್ತೆ ಅಂತ. ಸೊ ನೀವೇನಾದರೂ ಮಂದಲ್ಪಟ್ಟಿ ಅಥವಾ ಮುಗಿಲ್ಪೇಟೆಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ತನಕನೂ ಬಂದು ಸುಮಾರು ದೂರ ಬಂದು ಆಮೇಲೆ ಜೀಪ್ನ ಹತ್ಕೋಬೋದು. ಇವಾಗ ಪೀಕಿಗೆ ಏನು ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಒಂದಿಷ್ಟು ಟೈಮ್ನ ಕೊಡ್ತಾರೆ ನಮಗೆ ಜೀಪ್ ಅವರು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರ್ ಹಾಗೆ ಟೈಮ್ ಕೊಡ್ಬೋದು ಅನಿಸುತ್ತೆ. ನಾವು ಫೋಟೋಗ್ರಫಿ ಅಥವಾ ವ್ಯೂ ನೋಡೋದು ಎಲ್ಲ ಮುಗಿಸ್ಕೊಂಡು ವಾಪಸ್ ಅವ್ರು ಕೊಡೋ ಟೈಮ್ಗೆ ಬರಬೇಕಾಗತ್ತೆ ಕೆಳಗಡೆ. ಆ್ಯಂಡ್ ಈ ಒಂದು ಟೂರಿಸ್ಟ್ ಸ್ಪಾಟ್ ಬಂದು ತುಂಬಾ ಫೇಮಸ್ ಆಗಿದ್ದು ಗಾಳಿಪಟ ಮೂವಿಲಿ, ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ನೀವೇನಾದರೂ ಈ ಜಾಗನ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ಜಾಗ ಬಂದು ಕಂಪ್ಲೀಟ್ಲಿ ಫಾಗಿಂದ ತುಂಬಿದೆ. ಹಾಗೆ ಆಪೋಸಿಟಲ್ಲೂ ಒಂದಿಷ್ಟು ಜೀಪ್ಗಳು ಬರ್ತಾ ಇದೆ. ಅವರೆಲ್ಲ ಆಲ್ರೆಡಿ ಈ ಒಂದು ವ್ಯೂ ಪಾಯಿಂಟ್ಗೆ ಹೋಗಿ ವಾಪಸ್ ಬರ್ತಿರೋ ಅಂಥ ಜನ. ನಮ್ಮ ಜೀಪ್ ಈ ಕಡೆಯಿಂದ ಹೋಗೋಕ್ಕಾಗ್ತಿಲ್ಲ, ಹಾಗಾಗಿ ರಿವರ್ಸ್ ತೊಗೋತಾ ಇದ್ದಾರೆ. ಲೆಫ್ಟ್ ಸೈಡಲ್ಲಿ ನೋಡಿ ವ್ಯೂ ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಫಾಗಿಂದ ಫಿಲ್ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಹಾಗೆ ಗ್ರೀನ್ರಿನೂ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ನೋಡ್ತಾ ಇರೋ ಹಾಗೆ ಈ ರೋಡ್ ಒಂದು ಏನು ಕಾಣಿಸ್ತಾ ಇದೆ, ಕಂಪ್ಲೀಟ್ಲಿ ಸೂಟೇಬಲ್ ಫಾರ್ ಆಫ್ ರೋಡಿಂಗ್. ಜೀಪಲ್ಲಿ ಹೋದ್ರೇ ಕರೆಕ್ಟು. ಮುಂದೆ ಎಲ್ಲ ನೋಡಿ ಯಾವ ಥರ ಇದೆ. ಇದನ್ನು ಕರೆಕ್ಟ್ ಮಾಡೋಕ್ಕೂ ಹೋಗಲ್ಲ ಅವರು, ಯಾಕಂದರೆ ಇದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿರೋದ್ರಿಂದ ಜೀಪಲ್ಲಿ ಹೋದ್ರೇ ಇದಕ್ಕೊಂದು ತೂಕ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಸ್ವಲ್ಪ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಟ್ರೆಕ್ಕಿಂಗ್ ಕೂಡ ಒಂದು ಆಪ್ಷನ್ನು. ನಿಮಗೆ ಟ್ರೆಕ್ಕಿಂಗ್ ಆಗುತ್ತೆ, ಜೀಪಲ್ಲಿ ಆಫ್ ರೋಡಿಂಗ್ ಹೋಗ್ಬೋದು, ಫೋಟೋಗ್ರಫಿ ಮಾಡ್ಕೋಬೋದು. ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ಸು ಇವೆಲ್ಲನೂ ಮಾಡ್ಕೊಳೋದಕ್ಕೆ ಈ ಒಂದು ಮುಗಿಲ್ಪೇಟೆ ಸೂಟೇಬಲ್ ಅಂತಲೇ ಹೇಳ್ತೀನಿ. ಇನ್ನೇನು ಇವಾಗ ಹತ್ತತ್ರ ಬಂದಿದ್ದೀವಿ, ಪೀಕ್ ಪಾಯಿಂಟ್ ಹತ್ತತ್ರನೇ ಬರ್ತಾ ಇದ್ದೀವಿ. ಸೊ ಎಂಟ್ರೆನ್ಸ್ ಹತ್ರ ಇದ್ದೀವಿ ಇವಾಗ. ಇಲ್ಲಿ ಬಂದು ನೋಡಿದ್ರೆ ಹತ್ತತ್ರ 100 to 200 ಜೀಪ್ಸ್ ಇದೆ. ಸೊ ಎಲ್ಲ ಡ್ರೈವರ್ಗಳು ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದಾರೆ ಜನ ವಾಪಸ್ ಬರಲಿ ಅಂತ. ಹಾಗೆ ಇದು ನೋ ಡ್ರೋನ್ ಝೋನ್ ಆಗಿರುತ್ತೆ. ನೋ ಡ್ರೋನ್ ಝೋನ್. ಹಾಗೆ ಪ್ಲಾಸ್ಟಿಕ್ಗಳನ್ನ ಅಲ್ಲಲ್ಲೇ ಎಸಿಬಾರ್ದು ಅಂತ ನೀಟಾಗಿ ಬೋರ್ಡ್ನ ಹಾಕಿದ್ದಾರೆ. ಇಲ್ಲಿಂದ ಮುಂದಕ್ಕೆ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಫಾಗ್ ಇಲ್ಲ, ಫಿಲ್ಲಾಗಿ ಹೋಗ್ಬಿಟ್ಟಿದೆ. ಹಾಗೆ ನಾನು ಹೇಳ್ದಾಗೆ ತುಂಬ ಬೇಗ ಬಂದರೆ ಮಾತ್ರ ನಿಮಗೆ ಫಾಗ್ ಪ್ಲಸ್ ಗ್ರೀನರಿ ನೋಡೋದಕ್ಕೆ ಸಿಗುತ್ತೆ. ಇನ್ನು
ಅರ್ಲಿ ಮಾರ್ನಿಂಗ್ 6 o'clock ಹಾಗೆಲ್ಲ ಬಂದರೆ ನಿಮಗೆ ಕಂಪ್ಲೀಟ್ಲಿ ಫಾಗಿಂದ ಫಿಲ್ ಆಗಿರುತ್ತೆ, ಗ್ರೀನರಿ ಅಷ್ಟೊಂದು ಸಿಗಲ್ಲ. ಸೊ ನಾವು ಬಂದಿರೋ ಟೈಮ್ ಬಂದು ಐಡಿಯಲ್ ಅಂತ ಅನಿಸುತ್ತೆ. ಒಂದು 8 o'clock 7 o'clock ಈ ಥರ ಎಲ್ಲ ಬಂದರೆ ನಿಮಗೆ ಎರಡೂ ನೋಡ್ಬೋದು. ಆ್ಯಂಡ್ ನಂದಿ ಹಿಲ್ಸಲ್ಲೂ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಅನಿಸುತ್ತೆ, ನಾನು ಯಾವತ್ತೂ ವಿಸಿಟ್ ಮಾಡಿಲ್ಲ. ಇಲ್ಲಿ ನೋಡಿ, ಸ್ಟೆಪ್ಸ್ ಹತ್ಕೊಂಡೋಗಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅಲ್ಲಿಂದ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಈ ಥರ ಇದೆ ನೋಡಿ, ಮೇಲ್ಗಡೆಯಿಂದ ಒಂದು ವ್ಯೂ ಈ ಥರ ಇದೆ. ಆ್ಯಂಡ್ ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು ಅಂತ ಹೇಳಿದೆ. ಫಸ್ಟ್ ಟೈಮ್ ನಾನು ಇಂಜಿನಿಯರಿಂಗ್ ಮಾಡುವಾಗ ಫ್ರೆಂಡ್ಸ್ ಜೊತೆಗೆ ಬಂದಿದ್ದು, ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಈ ಒಂದು ಸ್ಟೆಪ್ಸ್ ಇಳ್ಕೊಂಡು ಹೋಗಿ ಅಲ್ಲಿ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆಯಲ್ಲ, ಇದೆಲ್ಲ ಇರಲೇ ಇಲ್ಲ, ತುಂಬ ವರ್ಷಗಳಾಗೋಯಿತು. ಸೊ ಈ ಒಂದು ವ್ಯೂ ಪಾಯಿಂಟ್ನ ಹೊಸದಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆವಾಗಲೇ ಒಂದು ವ್ಯೂ ಪಾಯಿಂಟ್ನ ತೋರಿಸಿದ್ನಲ್ಲ, ಅದು ನಾವು ಬಂದಾಗ ಇತ್ತು. ಸೊ ಇದನ್ನು ಮಾತ್ರ ಹೊಸದಾಗಿ ಮಾಡಿದ್ದಾರೆ ಅಷ್ಟೇ. ನಾವು ಬಂದಿರೋ ಟೈಮ್ ಐಡಿಯಲ್ ಆಗಿರೋದಕ್ಕೆ ನಮಗೆ 2 ಥರ ವ್ಯೂನು ಸಿಕ್ತು. ಕಂಪ್ಲೀಟ್ಲಿ ಫಾಗಿಂದನೂ ಫಿಲ್ ಆಗಿತ್ತು, ಹಾಗೆ ಬಿಸಿಲಲ್ಲಿ ಹೇಗಿದೆ ವ್ಯೂ ಅಂತಲೂ ನೋಡೋದಕ್ಕೆ ಸಿಕ್ತು. ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ ಜೀಪ್ ಹತ್ರಕ್ಕೆ. ಸೊ ಅವರೊಂದಿಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಾವು ಆಲ್ರೆಡಿ ಎಲ್ಲಿ ಒಂದು ಎಂಟ್ರಿ ಪಾಯಿಂಟ್ ತೊಗೊಂಡಿದ್ವಲ್ಲ ಅಲ್ಲಿಗೆ ವಾಪಸ್ ಬಂದಿದ್ದೀವಿ, ಕಾರ್ ನಿಲ್ಸಿರೋ ಜಾಗಕ್ಕೆ ವಾಪಸ್ ಬಂದಿದ್ದೀವಿ. ಇಲ್ಲಿ ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ವ್ಯೂ ಪಾಯಿಂಟ್ನ ಮಾಡಿದ್ದಾರೆ, ಬಟ್ ಅದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಯಾರನ್ನೂ ಇನ್ನೂ ಅಲೋ ಮಾಡ್ತಾ ಇಲ್ಲ. ಹಾಗೆ ಲೆಫ್ಟಿಗೆ ಹೋದರೆ ಅಬ್ಬಿ ಫಾಲ್ಸ್ಗೆ ಹೋಗ್ಬೋದು. ಇನ್ನು ನೀವೇನಾದರೂ ಶಾಪಿಂಗ್ ಮಾಡ್ತೀರಾ ಅಂದರೆ ಕೂರ್ಗ್ ಸ್ಪೈಸಸ್ ಸೊಸೈಟಿಲಿ ಶಾಪಿಂಗ್ ಮಾಡ್ಬೋದು. ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಪುಟ್ಟದಾಗಿರೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಎಗ್ ಆಮ್ಲೆಟ್, ಮ್ಯಾಗಿ ಹಾಗೆಯೇ ಪೂರಿನ ಆರ್ಡರ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವೇನಾದರೂ ವಿಸಿಟ್ ಮಾಡಿದರೆ ಮುಗಿಲ್ಪೇಟೆ ಅಥವಾ ಮಂದಲ್ಪಟ್ಟಿಯ ಎಕ್ಸ್ಪೀರಿಯೆನ್ಸ್ನ ನೀವು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.